ರಾಮು, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ ಕಣಪ್ಪ. ನಿಮ್ಮ ಅಮ್ಮನ ಪರಿಸ್ಥಿತಿ ನೋಡೋ. ನಿಮ್ಮಮ್ಮ ಚಿಕ್ಕ ವಯಸ್ಸಿಂದ ತುಂಬಾ ಕಷ್ಟಪಟ್ಟಿದ್ದಾಳೆ ನಿನ್ನನ್ನು ಸಾಕೋದಕ್ಕೆ. ಇವಾಗ ಅವಳ ಪ್ರಾಣ ನಿನ್ನ ಕೈಲಿದೆ ನೋಡಪ್ಪ. ನೋಡಪ್ಪ, ದೇವ್ರ ಇಚ್ಛೆ ಏನಿದೆಯೋ ಅದೇ ಆಗೋದು. ಲಲಿತಾ ನಿನಗೆ ಸೇರಿದವಳಲ್ಲ. ನನ್ನ ಹೆಂಡ್ತಿನ ಉಳಿಸ್ಕೊಡೋ. ನಿನ್ನ ಕೈ ಮುಗ್ದು ಬೇಡ್ಕೋತೀನಿ ಕಣೋ. ಬೇಕಾದ್ರೆ ನಿನ್ನ ಕಾಲು ಬೇಕಾದ್ರೆ ಬಿದ್ದುಬಿಡ್ತೀನಿ. ಅಯ್ಯೋ ಅಪ್ಪ, ಏನಂತ ಮಾತಾಡ್ತಿದ್ದೀರಪ್ಪ? ಏನಂತ ಮಾತಾಡ್ತಿದ್ದೀರಾ? ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಪ್ಪ. ನನ್ನ ರಾಮಗೇನು ಆಗಬಾರ್ದು. ನನ್ನ ರಾಮ ಅಣ್ಣ, ಅಣ್ಣ ಬೇಡ ಅಣ್ಣ, ಅವನೇನು ಮಾಡಬೇಡ, ಅವನೇನು ಮಾಡಬೇಡ ಅಣ್ಣ. ರಾಮು, ರಾಮು. ಅಮ್ಮ ಅಮ್ಮ ಅಮ್ಮ, ನಾನು ಇಲ್ಲೇ ಇದ್ದೀನಮ್ಮ. ಅಮ್ಮ ಇಲ್ಲೇ ಇದ್ದೀನಿ. ರಾಮು, ರಾಮು, ಏನೂ ಆಗಿಲ್ವಾ ನಿನಗೆ? ಅಪ್ಪ, ಈಗ ನನ್ನ ಜೀವ ಬಂತು. ರಾಮು, ದಯವಿಟ್ಟು ಆ ಲಲಿತನ ಮರ್ತು ಬಿಡೋ ರಾಮು. ಅಮ್ಮ, ನೀನು ಖುಷಿಯಾಗಿರ್ತೀಯ ಅಂದರೆ ಆಯ್ತಮ್ಮ, ಆಯಿತು. ನೀನು ಇಷ್ಟಂತೆ ಆಗಲಿ. ಆಯಿತು ಆಯಿತು, ನನಗೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ತೀನಿ ಕಣೋ, ಮದುವೆ ಮಾಡ್ತೀನಿ. ರಾಮು, ಇಲ್ಲಿರೋದೇ ಬೇಡ, ನಾವು ಸಿಟಿಗೆ ಹೊರಟೋಗೋಣ ರೀ. ನಾವು ಸಿಟಿಗೆ ಹೊರಟೋಗೋಣ ರೀ. ನಾಳೆನೇ ಹೊರಟೋಗೋಣ. ಆಯಿತು, ನಾಳೆನೇ ಹೋಗೋಣ. ನೀನು ಸ್ವಲ್ಪ ಸುಧಾರಿಸ್ಕೊ, ಗಾಬರಿ ಆಗಬೇಡ. ಅಯ್ಯೋ, ನನಗೇನಾಗಿದೆ? ನಡೀರಿ ಹೋಗೋಣ. ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಡೋಣ ನಾಳೆನೇ. ಈ ಊರು ಸವಾಸನೇ ಬೇಡ ನಮಗೆ, ಹೊರಟ್ಬಿಡೋಣ. ರಾಮು, ನಿನಗೋಸ್ಕರ ಇವತ್ತು ಬೆಂಗಳೂರಿಗೆ ಹೋದ ತಕ್ಷಣವೇ ನಾವು ಬ್ರೋಕರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಗೊಂಬೆ ಥರ ಹುಡುಗಿನ ಹುಡುಕಕ್ಕೆ ಹೇಳೋಣ ಅಲ್ವ ರೀ? ಈ ಕೆಲಸ ನೀವು ಆದಷ್ಟು ಬೇಗ ಮಾಡಬೇಕು ನೋಡಿ. ಹಾಂ, ನಾನು ಹೋದ ತಕ್ಷಣ ಮೊದಲು ಅದೇ ಕೆಲಸನೇ ಮಾಡೋದು. ನಮ್ಮ ರಾಮಗೆ ಆದಷ್ಟು ಬೇಗ ಒಂದು ಮದುವೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹಾಂ, ಮನೆಗೆ ಸೊಸೆ ಬಂತಲು ಅಂದರೆ ಎಲ್ಲ ಸರಿ ಹೋಗುತ್ತೆ. ನಾವು ಮೊಮ್ಮಗಳನ್ನ ನೋಡಿಕೊಂಡು ಹಾಯಾಗಿದ್ದು ಬಿಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ, 2 ಕನಸು ಎಪಿಸೋಡ್ 3ನ ಇವತ್ತಿನ ಸ್ಟೋರಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ, ನಮ್ಮದೇ ಓನ್ ಡೈಲಾಗಲ್ಲಿ ಪ್ರಯತ್ನ ಮಾಡ್ತಿದ್ದೀವಿ. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೊಂದು ಹೊಸ ಸ್ಟೋರಿ, ದಯವಿಟ್ಟು ಸಪೋರ್ಟ್ ಮಾಡಿ.